ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. 2024ಕ್ಕೆ ನಾವು ಆಲ್ರೆಡಿ ಕಾಲ್ ಇಟ್ಟಿದ್ದೀವಿ. ಸೊ ಇದೆಲ್ಲ ಆದ ನಂತರನೂ ಕೂಡ ನಾವು ಇನ್ನು ನಮ್ಮ ಲೈಫ್ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡಲಿಲ್ಲ ಅಂದರೆ ಅದರಲ್ಲಿ ಅರ್ಥ ಇರಲ್ಲ. ಸೊ ಇವತ್ತು ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಹಲವಾರು ಅಮೇಝಿಂಗ್ ಮನಿ ಸೇವಿಂಗ್ ಟಿಪ್ನ ನಿಮ್ಮ ಮುಂದೆ ನಾನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಖಂಡಿತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಮೊದಲನೇದಾಗಿ ಈ ವರ್ಷ ನಾನು ಮೊದಲನೇ ಒಂದು ಅಮೇಝಿಂಗ್ ಟಿಪ್ ಏನಪ್ಪ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನನ್ನ ಎಕ್ಸಾಂಪಲ್ನೇ ನಾನು ತಗೊಂಡು ಹೇಳ್ತಾ ಇದ್ದೀನಿ. ಕೆಲವೊಂದೊಂದು ವಿಡಿಯೋ ನೋಡ್ತಾ ನಾವು ಏನಂತ ಅನ್ಕೋತೀವಿ, ಕೆಲವರು ಹೊರಗಡೆ ಓಡಾಡ್ತಾ ಅವರು ತಿನ್ನುವಂತಹ ಫುಡ್ನ ಆಗಿರ್ಬೋದು ಅಥವಾ ಶಾಪಿಂಗ್ನ ಆಗಿರ್ಬೋದು ತೋರಿಸ್ತಾ ಒಂದು ವಿಡಿಯೋ ಮಾಡ್ತಾರೆ. ಅದೇ ರೀತಿಯಾಗಿ ಫಾರ್ ಎಕ್ಸಾಂಪಲ್ ನೀವು ಅಕ್ಕಪಕ್ಕದ ಮನೆ ಅಂತಲೇ ನೀವು ಕನ್ಸಿಡರ್ ಮಾಡಿ, ಅಥವಾ ಎಲ್ಲರೂ ಒಂದು ಫಿಲಮ್ ಅಥವಾ ಸೀರಿಯಲ್ ನೋಡ್ತಾ ಇರ್ತೀರಾ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ಅಲ್ಲಿ ಅವ್ರು ಆ ಥರ ಬಟ್ಟೆ ಹಾಕಿದ್ರು ಅಥವಾ ಅವರು ಆ ಥರ ತಿಂದರು, ಆ ಥರ ಓಡಾಡಿದ್ರು ಅಂಥ ಒಂದು ಮೈಂಡ್ ಸೆಟ್ನ ಸೆಟ್ ಮಾಡ್ಕೊಂಬಿಟ್ಟಿರ್ತೀವಿ. ಸೊ ನಾನೇ ಆದರೂ ಅಷ್ಟೇ ಏನೋ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು, ಈ ಒಂದು ಚಾನಲ್ನಲ್ಲಿ ಈ ರೀತಿಯಾದಂತಹ ವಿಡಿಯೋ ಮಾಡ್ತಾರೆ, ಸೊ ನಾನು ಅದೇ ರೀತಿಯಾದಂತಹ ವಿಡಿಯೋ ಮಾಡಬೇಕು ಅಂತ ಏನು ಮಾಡ್ತೀನಿ, ಎಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ, ಇಲ್ಲ ಎಲ್ಲ ಬೈ ಮಾಡ್ತೀನಿ, ಆಫ್ಲೈನಲ್ಲಿ ತೊಗೊಬಂದು ಇಟ್ಕೋತೀನಿ. ಬಟ್ ಅಲ್ಲಿ ಏನು ನಾನು ಥಿಂಕೇ ಮಾಡಲ್ಲ, ಅವ್ರ ಕೆಪಾಸಿಟಿ ಏನು, ನನ್ನ ಕೆಪಾಸಿಟಿ ಏನು, ಅವ್ರು ಆ ರೀತಿಯಾಗಿ ಥಿಂಕ್ ಮಾಡಿ ಅವ್ರ ಇನೋವೇಷನಲ್ಲಿ ಅವ್ರು ಮಾಡ್ತಾರೆ. ಬಟ್ ನನ್ನಲ್ಲಿ ಅದಕ್ಕೂ ಮೀರಿರೋ ಜಾಸ್ತಿ ಆದಂತಹ ಇನೋವೇಷನ್ ಇರ್ಬೋದಲ್ಲ, ಕ್ರಿಯೇಟಿವಿಟಿ ಇರ್ಬೋದಲ್ಲ ಅಂತ ನಾನು ಥಿಂಕೇ ಮಾಡಲ್ಲ. ಸೊ ಅವ್ರನ್ನ ನೋಡಿ ನಾವು ಕಲಿತು ನಾವು ಕೂಡ ಟ್ರೈ ಮಾಡ್ತೀವಿ. ಆದರೆ ಅದೇನಾದ್ರು ಸಕ್ಸಸ್ ಆದರೆ ಓಕೆ, ಇನ್ ಕೇಸ್ ಸಕ್ಸಸ್ ಆಗದೆ ಫ್ಲಾಪ್ ಏನಾದ್ರು ಆದರೆ ನಾವು ಉಳಿದಂತಹ ದುಡ್ಡು ಕೂಡ ವೇಸ್ಟು, ಹಾಗೆ ಟೈಮ್ ವೇಸ್ಟು, ನಾವು ಅದಕ್ಕೆ ಖರ್ಚು ಮಾಡಿರುವಂತಹ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಸೊ ಇದು ನನ್ನ ಅಮೇಝಿಂಗ್ ಟಿಪ್ ಮೊದಲನೇದು ಅಂತಲೇ ಹೇಳ್ಬೋದು. ನಾನು ಹೇಳ್ತಾ ಇರೋದು ಬರೀ ನನ್ನ ಯೂಟ್ಯೂಬ್ ವೀಡಿಯೋಗಳನ್ನೇ ರಿಲೇಟೆಡ್ ಅಂತ ಅಲ್ಲ, ನಿಮಗೆ ಕೂಡ ಅಷ್ಟೇ. ಮೊದಲನೇದಾಗಿ ಈ ವರ್ಷದ ಮೊದಲನೇ ಟಿಪ್ ನಿಮಗೆ ನಾನು ಏನಪ್ಪ ಮನವರಿಕೆ ಮಾಡ್ತಾಯಿದ್ದೀನಿ ಅಂದರೆ, ಅಕ್ಕಪಕ್ಕದೇ ಆಗಿರ್ಬೋದು, ಟಿ ವಿಯಲ್ಲೇ ಆಗಿರ್ಬೋದು, ಸುತ್ತಮುತ್ತ ನೋಡಿ ನಾವು ಕಲಿಯೋದಕ್ಕಿಂತ ನಮ್ಮಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡಿ ಕಲಿತ್ರೆ, ಅಥವಾ ನಮ್ಮಲ್ಲಿ ಏನಿದೆ ಅದನ್ನು ಇಂಪ್ರೂವೈಸೇಷನ್ ಮಾಡ್ತಾ ಬಂತು ಅಂತ ಅಂದರೆ ನಮ್ಮಲ್ಲೂ ಕೂಡ ಒಂದು ಕಲೆ ಇದೆ ಅನ್ನೋದು ನಮಗೆ ತಲೆಗೆ ಮನವರಿಕೆ ಆಗುತ್ತೆ. ಇದು ನನ್ನ ಮೊದಲನೇ ಟಿಪ್. ನಾವು ಇನ್ನೊಂದು ಏನಪ್ಪ ಅಂತ ಅಂದರೆ, ದುಡ್ಡನ್ನು ಉಳ್ಸೋಕ್ಕೆ ಹೋಗಿ ಆಸ್ಪತ್ರೆಗೆ ಹೋಗ್ತೀವಿ ಕೆಲವು ವಿಚಾರದಲ್ಲಿ. ಇದು ನನ್ನ ಎರಡನೇ ಅಮೇಝಿಂಗ್ ಟಿಪ್ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ಲು ಫುಲ್ ವೀಕೆಲ್ಲ ಕೆಲಸ ಮಾಡಿರ್ತೀವಪ್ಪ, ಒಂದಿನ ಆದರೂ ರೆಸ್ಟ್ ಬೇಡವಾ ಅನ್ನೋದು, ಒಂದಿನ ಹೋಟೆಲಲ್ಲಿ ತರಿಸ್ಕೊಳ್ಳೋದು, ತಿನ್ನೋದು, ಈ ರೀತಿಯಾಗಿ ಮಾಡ್ತೀವಿ. ದಿನ ತಿಂದ್ರೂ ಪಾಯ್ಸನ್ನೇ, ಅಥವಾ ಒಂದು ದಿನ ತಿಂದ್ರೂ ಪಾಯ್ಸನ್ನೇ ಅಲ್ವಾ ಅದು. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಷ್ಟು ವಾರದಲ್ಲಿ 6 ದಿನನೇ ಶ್ರಮಿಸಿದ್ದೀವಿ ಅಂದರೆ ಇನ್ನು ಒಂದು ದಿನ ಶ್ರಮಿಸಲ್ವಾ? ನಾನು ಕೇಳ್ತಾ ಇರೋದು, ವಾರ ಎಲ್ಲ ಕಷ್ಟಪಟ್ಟು ಒಂದಿನಕ್ಕೋಸ್ಕರ ನಾವು ಹೋಟೆಲಲ್ಲಿ ತರಿಸ್ಕೊಂಡು ಅಲ್ಲಿ ರೋಗನ ನಾವು ಹತ್ತಿಸ್ಕೊಳ್ಳೋ ಬದಲು, ವಾರ ಎಲ್ಲ ದುಡ್ದಿರ್ತೀವಿ, ಇವತ್ತು ಒಂದಿನ ಲೈಟಾಗಿ ಸಿಂಪಲ್ಲಾಗಿ ಅಥವಾ ಇನೋವೇಟಿವ್ ಆಗಿ ಮಾಡ್ಕೊಂಡು ತಿಂತು ಅಂತ ಅಂದರೆ ಮನೇಲಿ ಅಪ್ರಿಸಿಯೇಷನ್ ಸಿಕ್ಕಿದ್ರು ಸಿಗ್ಬೋದು, ಸಿಗಲಿಲ್ವಾ ಒಂದು ಟ್ರೈ ಅಂತ ಅಂದ್ಕೊಂಡು ಇರ್ಬೋದು ಅನ್ನೋದು ನನ್ನ ಭಾವನೆ. ಇದು ನನ್ನ ವರ್ಷದ ಎರಡನೆಯ ಅಮೇಝಿಂಗ್ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು. ಇದರಿಂದ ನಮಗೆ ಆಗುವಂತಹ ಲಾಭದ ವಿಷಯಕ್ಕೆ ಬರೋ ಹಾಗಿದ್ದರೆ, ನಮ್ಮ ಮನೆಯಲ್ಲೇ ನಾವೇ ಮಾಡಿ ತಿನ್ನಬಹುದಾದಂತಹ ಒಂದು ಕಲೆ ಹೊರಗೆ ಬರುತ್ತೆ, ಇನ್ನೊಂದು ಆಸ್ಪತ್ರೆಗೆ ದುಡ್ಡು ಹಾಕೋದು ನಿಲ್ಲುತ್ತೆ. ಈ ಎರಡು ಅಮೇಝಿಂಗ್ ಟಿಪ್ನ ನೀವು ಉಪಯೋಗಿಸ್ತಾ ಬಂತು ಅಂದರೆ ಲೈಫಲ್ಲಿ ನಮ್ಮ ಬಗ್ಗೆ ನಾವು ತುಂಬ ಅರ್ಥ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಈ ಎರಡು ಟಿಪ್ಪಲ್ಲೇ ಎಲ್ಲ ಟಿಪ್ಸೂ ಇದೆ ಅಂತ ಅನ್ಕೋತೀನಿ. ಅರ್ಥ ಮಾಡ್ಕೊಂಡವ್ರಿಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಈ ಎರಡೂ ಟಿಪ್ಪಲ್ಲೇ ಮನಿ ಸೇವಿಂಗ್ಸ್ ಇದೆ, ಹಾಗೆ ಕ್ರಿಯೇಟಿವ್ ಮೈಂಡ್ ಇದೆ, ಹಾಗೆ ಹೆಲ್ತ್ ಇಶ್ಯೂ ಇದೆ. ಹೆಲ್ತ್ ಇಶ್ಯೂನ
ಕಂಟ್ರೋಲಿಂಗ್ ಕೆಪಾಸಿಟಿ ಇದೆ, ಹಾಗೆ ಶಾಪಿಂಗ್ ಇದೆ, ಹಲವಾರು ಟಿಪ್ ಈ 2 ಅಮೇಝಿಂಗ್ ಟಿಪ್ಪಲ್ಲೇ ಇದೆ ಅಂತ ಅನ್ಕೊತೀನಿ. ಸೊ ಅರ್ಥ ಮಾಡಿಕೊಂಡು ಇನ್ನು ಈ ಒಂದು 2024ರಲ್ಲಿ ನೀವು ಹೇಗೆಲ್ಲ ಇರ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಏನೇನೆಲ್ಲ ಪ್ಲ್ಯಾನ್ಸ್ ಹಾಕ್ಕೊಂಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಈ 2 ಅಮೇಝಿಂಗ್ ಟಿಪ್ಸಿಂದ ನಿಜವಾಗ್ಲೂ ಈ ವರ್ಷ ನೀವು ಹಲವಷ್ಟು ದುಡ್ಡನ್ನು ಉಳಿಸ್ಬೋದು, ಹಾಗೆ ನಿಮ್ಮ ಹೆಲ್ತು ಕೂಡ ಸೂಪರ್ ಡೂಪರ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮತ್ತೆ ಕರೋನಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಬೇಡ, ನಮ್ಮಲ್ಲಿ ನಾವು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೊತಾ ಬರೋಣ. ಇನ್ನು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಾನು ಹಲವಾರು ಹೆಲ್ತಿ ಡ್ರಿಂಕ್ಸ್ ಆಗಿರ್ಬೋದು, ಹೆಲ್ದಿ ವೇ ಆಫ್ ಲಿವಿಂಗ್ ಆಗಿರ್ಬೋದು, ನನ್ನ ಡೈಲಿ ವ್ಲಾಗ್ಗೋಸ್ಕರ ನಾನು ಇನ್ನೊಂದು ಚಾನಲ್ನ ಓಪನ್ ಮಾಡಿ ಡೈಲಿ ವ್ಲಾಗ್ನ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಜನ ಒಪ್ಕೊತೀರಾ ನಾನು ಡೈಲಿ ವ್ಲಾಗ್ಗೋಸ್ಕರ ಬೇರೆ ಚಾನಲ್ನ ಮಾಡಲಾ ಅಥವಾ ಇದೇ ಚಾನಲ್ನಲ್ಲಿ ಕಂಟಿನ್ಯೂ ಮಾಡಲಾ ಅನ್ನೋದನ್ನ